ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್. ಆಲ್ರೆಡಿ ನಾವು ಪಾಪಮ್ ಡೇಲಿಯ ಒಂದು ವಿಡಿಯೋ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ. ಅದ್ರ ಯಾವ ರೀತಿ ಬೆಳೆಯೋದು ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ರು. ಸೊ ಅದಕ್ಕೆ ಬೆಳೆಯೋದ್ರ ಬಗ್ಗೆ ಚೇತನ್ ಅವ್ರನ್ನ ಕೇಳಿ ಮತ್ತೆ ಸೇಮ್ ಚೇತನ್ ಅವ್ರ ಹತ್ರನೇ ಕೇಳ್ತಿದೀವಿ. ಚೇತನ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಅದ್ರ ಬಗ್ಗೆ. ಚೇತನ್, ಇದು ಆಕ್ಚುಲಿ ಯಾವ ರೀತಿ ನೀವು ಇದನ್ನ ಸ್ಟಾರ್ಟ್ ಮಾಡಿದ್ದು ಚೇತನ್? ಅದು ಬಂದು ನಾವು ಒಂದು 6 to 7 ಇಯರ್ಸ್ ಫಾಸ್ಟ್ ಆವಾಗ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಆವಾಗಿನಿಂದ ಈ ಟೈಮ್ಗೆ ಈ ವರಲಕ್ಷ್ಮಿ ಹಬ್ಬ ಆ ಟೈಮ್ಗೆ ಬಂದು ಕ್ರಾಪ್ ಕಂಪಲ್ಸರಿ ಇದ್ದೇ ಇರ್ತೈತೆ. 6 to 7 ಇಯರ್ಸ್ ಇಂದ ಬೆಳಿತಿದ್ದೀರಾ? ಬೆಳೀತಾ ಇದೀವಿ. ಓಕೆ. ಇದನ್ನ ಯಾವಾಗ ಪ್ಲಾಂಟ್ ಮಾಡಿದ್ರೆ ನಿಮ್ಗೆ ವರಲಕ್ಷ್ಮಿ ಹಬ್ಬಕ್ಕೆ ಬಂದ್ಬಿಡುತ್ತೆ? ನಾವು ಬಂದು ಇವಾಗ ಫೆಬ್ರವರಿನಾಗ ಸ್ಟಾರ್ಟ್ ಮಾಡ್ತೀವಿ. ಫೆಬ್ರವರಿ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ತೀರಾ? ಪ್ಲಾಂಟ್ ಮಾಡಿದ್ರೆ ಓಕೆ. ನಮ್ಗೆ ಕರೆಕ್ಟ್ ಆಗ ಒಂದು 5-5 ಮಂತ್ ಬಂದು ಸ್ಟಾರ್ಟ್ ಆಯ್ತದೆ ಹೂವು. ಓಕೆ. ಅದು ಫುಲ್ ಫೆಸ್ಟಿವಲ್ ಸೀಸನ್. ಫೆಬ್ರವರಿ ಅಂದ್ರೆ ಜುಲೈಲಿ ಸ್ಟಾರ್ಟ್ ಆಗುತ್ತೆ. ಹೌದು, ಜುಲೈ ಸ್ಟಾರ್ಟ್ ಆಗೈತದೆ. ಅದು ಬಂದು ಫೆಸ್ಟಿವಲ್ ಟೈಮ್ 3 months ಕಂಟಿನ್ಯೂ ಆಗಿರೋದ್ರಿಂದ ಆ ಟೈಮಾಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರ್ತೈತೆ. ಚೇತನ್, ಇದು ಈಗ ಪ್ಲಾಂಟ್ಸ್ ನೀವು ತರಬೇಕಾದ್ರೆ ಯಾವ ಸೈಜ್ ಅಲ್ಲಿ ಇರುತ್ತೆ? ಅದು ಬಂದು ಒಂದು 2 inches ನಿಂದ 3 inches ಈ ರೀತಿ ಇಷ್ಟು ಬರ್ತೈತೆ. ಒಂದು ಕಟ್ ಮಾಡ್ಬೋದಾ ಇದು? ಕಟ್ ಮಾಡ್ಬೋದು ನೋಡಿ. ಇದು ಇಷ್ಟಿರುತ್ತಾ? ಇಷ್ಟಿರುತ್ತೆ. ಓಕೆ, ಇಷ್ಟಿರುತ್ತೆ ಪ್ಲಾಂಟ್. ಹೌದು. ಇದು ಎಷ್ಟು ದಿವಸದ ಪ್ಲಾಂಟ್ ಆಗಿರುತ್ತೆ ನೀವು ತಂದಾಗ? ಅದು ಬಂದು ಒಂದು 14 to 15 days ಇರ್ತೈತೆ. 14 to 15 ಡೇಸ್ ಪ್ಲಾಂಟ್. ಇದು ಬಂದು ನೀವು ಇದನ್ನ ಉಳ್ಬೇಕಾದ್ರೆ ಏನೇನೆಲ್ಲ ರೆಡಿ ಮಾಡ್ಕೋತೀರಾ? ಈ ಫ್ಲವರ್ಸ್ ಇದೆಯಲ್ಲ, ಇದನ್ನ ನೀವು ನಾಟಿ ಮಾಡ್ಬೇಕಾದ್ರೆ ಮುಂದೆ ಏನೇನ್ ಪ್ರಿಪರೇಷನ್ ಮಾಡ್ಕೋತೀರಾ? ಪ್ರಿಪರೇಷನ್ ನಾಟಿ ಗೊಬ್ಬರ, ಮತ್ತೆ ನಾವು ಇಲ್ಲಿ ನಾಟಿ ಗೊಬ್ಬರ ಅಂದ್ರೆ ತಿಪ್ಪೆ ಗೊಬ್ಬರ, ಆಮೇಲೆ DAP ಏನನ್ನ ಸ್ವಲ್ಪ ಕಮ್ಮಿ ಸ್ಟೇಜ್ ಆಗ ರೂಟಿಂಗ್ ಸ್ವಲ್ಪ ಚೆನ್ನಾಗಿ ಆಗೋದಕ್ಕೆ ಒಂದು ಉಳೋದಕ್ಕೂ ಮುಂಚೆನೆ ಹಾಕ್ತೀರಾ? ಮುಂಚೆ ಬೆಡ್ ಓಡಿಸ್ಬಿಟ್ಮೇಲೆ ಬೆಡ್ ಮೇಲೆ ಅಲ್ಲಿ ಎಲ್ಲ ಮಿಕ್ಸಿಂಗ್ ಮಾಡ್ಬಿಡ್ತೀವಿ. ಓಕೆ. ಗೊಬ್ಬರ ಮತ್ತೆ DAP ಹಾಕಿ ಮಿಕ್ಸಿಂಗ್ ಮಾಡ್ಬಿಟ್ಟು ಪ್ಲಾಂಟ್ ನಾವು ಇಡ್ತೀವಿ. ಓಕೆ. ಎಷ್ಟು ಡಿಸ್ಟೆನ್ಸ್ ಇಡ್ತಿದ್ದೀರಾ? ಒಂದು 1.5 to 2 feet ವರೆಗೂ ಇಕ್ಬೋದು. ಆ ಕಡೆ ಈ ಕಡೆ ಎರಡು ಇಲ್ಲ ಇಲ್ಲ, ಒಂದು ಸಿಂಗಲ್ ಮಧ್ಯದಲ್ಲಿ ಇಟ್ಟಿರೋದು ನೀವು? ಮತ್ತೆ ಇದೆಲ್ಲ ಅದು ಬಂದಿರೋದು ಗ್ರೋತ್ ಆಚೆ ಬಂದಿರೋದು. ಓಕೆ. ನಾನು ಇದು ನೀವು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀರಾ ಅನ್ಕೊಂಡಿದ್ದೆ. ಒಂದೇ ಇಕ್ಬೇಕಿದೆ. ಎಷ್ಟು ಹೇಳಿದ್ರೆ ಡಿಸ್ಟೆನ್ಸ್? 2 feet ವರೆಗೂ ಇಕ್ಬೋದು. ನೀವು 2 feet ಇಟ್ಟಿದ್ದೀರಾ? 2 feet ಐತೆ ಕರೆಕ್ಟ್. ಓಕೆ ಓಕೆ. ಇದು ಬಂದು ನೆಕ್ಸ್ಟ್ ಆಮೇಲೆ ಯಾವ ತರ ಮೇಂಟೆನೆನ್ಸ್? ನೀರ್ ಯಾವ ತರ ಕೊಡ್ತೀರಾ? ನೀರ್ ಎಷ್ಟು ದಿವಸಕ್ಕೆ ಒಂದ್ಸತಿ ಕೊಡ್ತೀರಾ? ನೀರ್ ಬಂದು ನಾವು ಒಂದ್ ದಿವಸ ಬಿಟ್ಟು ಹೂವು ಕಟ್ ಮಾಡೋ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಂದು 3 to 4 days ಬಿಡ್ಬೋದು. ಓಕೆ. ಹೂವು ಬಂದ್ಮೇಲೆ ಡೈಲಿ ಒಂದಿನ, ಇವಾಗ ನಾವು ಬೆಳಿಗ್ಗೆ ಹೂವು ಕಟ್ ಮಾಡ್ತೀವಿ ಅಂದ್ರೆ ಸಾಯಂಕಾಲ ಡೈಲಿ ನೀರ್ ಬಿಡ್ಬೇಕು ಕಂಪಲ್ಸರಿ. ಮಾಲೆ ಇಲ್ಲ ಡ್ರಿಪ್ ಅಲ್ಲಿ ಬಿಡ್ತಿದ್ದೀರಾ? ಡ್ರಿಪ್. ಎಷ್ಟೊತ್ತು ಬಿಡ್ತೀರಾ? ಜಾಸ್ತಿ ನೀರ್ ಬೇಕಾಗುತ್ತೆ ಮತ್ತೆ ಡೈಲಿ ಬಿಡ್ಬೇಕು. ಮಳೆ ಇಲ್ಲ ಅಂದ್ರೆ ನೀವು ಡೈಲಿ ಬಿಡಬೇಕು. ಡೈಲಿ ಹೂವು ಕಟ್ ಮಾಡ್ಬೇಕು ಅಂದ್ರೆ ಡೈಲಿ ಹೂವು ಕಟ್ ಮಾಡೋ ಸೀಸನ್ ನಾಗ ಬಂದು ಡೈಲಿ ಬಿಡ್ಬೇಕು. ಈಗ ಮಳೆ ಇಲ್ಲ, ಮಳೆ ಬಿದ್ರೆ ತೊಂದ್ರೆ ಇಲ್ಲ? ಮಳೆ ಬಿದ್ರೆ ತೊಂದ್ರೆ ಇಲ್ಲ, ನೀರೇನು ಅಷ್ಟು ಬೇಕು. ಮಳೆ ತಡೀತಾ ಬೆಳೆ ತಡೀತದೆ. ಜಾಸ್ತಿ ಮಳೆ ಬಿದ್ರೆ ಗಿಡ ಏನು ಸಾಯೋದಿಲ್ವಾ? ಈ ಚಾಮಂತಿ ಟೈಪ್ ಸುರುಗು ಏನು ಬರೋದಿಲ್ಲ ಇದ್ರಲ್ಲಿ. ಸುರುಗು ರೋಗ ಇದಕ್ಕೆ ಬರೋದಿಲ್ವಾ? ನಾರ್ಮಲ್ ಡೇರಾಗ ಬರುತ್ತೆ. ನಾರ್ಮಲ್ ಡೇರಾ ಬಂದ್ರೆ ಅದು ಫುಲ್ ಲೀಫ್ ಎಲ್ಲ ಒಂದು ಜಾಸ್ತಿ ಮಳೆ ಆದ್ರೆ ನೋಡಿ, ನಾರ್ಮಲ್ ಡೇಲಿಯಾಗೆ ನಿಮ್ಗೆ ಸುರುಗು ರೋಗ ಅಂತ ಬರುತ್ತೆ. ಇದರಲ್ಲಿ ಮಳೆಗೂ ಏನು ಸುರುಗು ರೋಗ ಏನು ಬರ್ತಿಲ್ಲ ಅಂತ. ಬೂದಿ ರೋಗ ಬ್ರದರ್? ಆ ಬೂದಿ ರೋಗ ಓವರ್ ಮಳೆ ಒಂದು 3 to 4 days ಕಂಟಿನ್ಯೂ ಆಗಿದ್ರೆ ಒಳಗಡೆ ಎಲ್ಲ ಇದ್ರಲ್ಲಿ ಬರ್ತೈತೆ. ನಾವು ಸ್ಪ್ರೇ ಮಾಡ್ಕೋಬೇಕು. ಏನ್ ಸ್ಪ್ರೇ ಕೊಡ್ತಿದ್ದೀರಾ? ಅದಕ್ಕೆ ಬಂದು ಇಂಡೆಕ್ಸ್ ಮತ್ತೆ ಪೋಷಕ ಅಂತ ಬಂದಿದೆ. ಓಕೆ. ಆಮೇಲೆ ಇನ್ನು ಡಾಕ್ಟರ್ ಕಲನ್ ಪೌಡರ್ ಐತೆ, ಅದು ಎಲ್ಲ ಯೂಸ್ ಮಾಡ್ಬೋದು. ಈಗ ನೀವು ಇದಕ್ಕೆ ಏನೇನ್ ಕೊಡ್ತಾ ಇದ್ದೀರಾ? ಅಂದ್ರೆ ಎಷ್ಟು ದಿವಸಕ್ಕೆ ಒಂದ್ಸತಿ ಸ್ಪ್ರೇ ಕೊಡ್ತಿದ್ದೀರಾ? ಸ್ಪ್ರೇ ಬಂದು ನಾವು ಒಂದು 1 week 1 time ಕಂಪಲ್ಸರಿ 1 week 1 time ಕೊಡ್ತಿದ್ದೀರಾ? ಇವೆಲ್ಲ ಕಂಬೈನ್ ಆಗಿ ಕೊಡ್ತಿದ್ದೀರಾ ಇಲ್ಲ ಸಿಂಗಲ್ ಏನಾದ್ರು ಒಂದು? ಇಲ್ಲ, ಕಂಬೈನ್ ಆಗಿ ಅಲ್ಲ ಯೂಸ್ ಮಾಡ್ಬೇಕು. ಇನ್ನು ಮತ್ತೆ ಹುಳಗಳು ಇದು ಅಟ್ಯಾಕ್ ಮಾಡ್ತಾರೆ. ಹುಳ ನೋಡಿ ಅದು ನೈಟ್ ಹೊತ್ತು ಸ್ಪ್ರೇ ಮಾಡ್ಬೇಕು. ಅದಕ್ಕೆ ನೈಟ್ ಹೊತ್ತು ಮಾತ್ರ? ಡೇ ಹೊತ್ತು ಏನು ಮಾಡಲ್ವಾ? ಇಲ್ಲ, ನಾರ್ಮಲ್ ಎಲ್ಲ ಇಂದ ರೋಗಕ್ಕೆಲ್ಲ ಹೊಡಿಬೋದು. ಈ ಹುಳ ಕಚ್ಚೋದು ಮತ್ತು ಹೂವ ತಿನ್ನೋದಕ್ಕ ನೈಟ್ ಅದು ಏನ್ ಕೊಡ್ತಿದ್ರ? ಹುಳ ಕಚ್ಚೋದಕ್ಕೆ ಅದಕ್ಕೆ ಜೆಮ್ ಸ್ಟಾರು ಮತ್ತೆ ಸೋಲಮಾನು, ಆಮೇಲೆ ಸಿಮಿಫುಲ್ ಬರ್ತೈತೆ. ಇವು 3 ಕಾಂಬಿನೇಷನ್ ಚೆನ್ನಾಗಿದೆ. ಅಂದ್ರೆ ಮದ್ದು ಖರ್ಚು ಜಾಸ್ತಿ ಇದೆ. ಮದ್ದು ಒಂದು ವೀಕ್ಲಿ ಒಂದು 2000 ಹಂಗ್ ಬರ್ತೈತೆ ಮದ್ದಿನ ಖರ್ಚು. 1 week 1 time. ರೋಗ ಇಲ್ಲ ಅಂದ್ರೆ, ರೋಗ ಇದ್ರೆ ಇನ್ನು ಜಾಸ್ತಿನೂ ಐತೆ. ಓಕೆ ಓಕೆ. ಈಗ ಸದ್ಯಕ್ಕೆ ನಿಮ್ದು ರೋಗ ಏನು ತೊಂದ್ರೆ ಇಲ್ಲ, ಚೆನ್ನಾಗಿದೆ ಗಿಡ. ರೋಗ ಮಳೆ ಜಾಸ್ತಿ ಬಂದ್ರೆ ರೋಗ ಬರುತ್ತಂತಾರೆ, ಬರುತ್ತಾ ಇದಕ್ಕೆ? ಮಳೆ ಅಂದ್ರೆ ಕಂಟಿನ್ಯೂ ಆಗಿ ಬಿದ್ರೆ ಮಳೆ ಸ್ವಲ್ಪ ರೋಗ ಬರ್ತೈತೆ. ಓಕೆ. ಜಾಸ್ತಿ ಬಿದ್ದಿ ಹಂಗೆ ನಿಂತೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕಂಟಿನ್ಯೂ ಆಗ ಜಡಿ ತರ ಇಟ್ಕೊಂಡಿದ್ರೆ ಸ್ವಲ್ಪ ಬರ್ತೈತೆ. ಇನ್ನೊಂದು ನನ್ಗೊಂದು ಡೌಟ್, ಈ ಗೆವೆ ಬರುತ್ತಲ್ಲ, ಸ್ನೇಲ್, ಅದು ಬರುತ್ತಾ ಇದಕ್ಕೆ ಬಂದು ನಾವು ಪ್ಲಾಂಟ್ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಬಾರ್ಡರ್ ಇರ್ತೈತಲ್ಲ, ಈ ಹೊಲ ಲಾಸ್ಟ್ ಬಂದು ಅಟ್ಯಾಕ್ ಆಯ್ತದ.
ಆ ಟೈಮಲ್ಲಿ ಬಾರ್ಡ್ರಿಗೆ ಮಾತ್ರ. ಬಾರ್ಡರ್ ಲಾಸ್ಟ್ ಅದ್ ನಾವು ಬೇಕಾದ್ರೆ ಕಮ್ಮಿ ಇದ್ರೆ ಸಾಲ್ಟ್ ಅದು ಕೂಡ ಹಾಕ್ಬೋದು. ಅಂದ್ರೆ ಸ್ನೈಲ್ ಕಿಲ್ಲರ್ ಪೌಡರ್ ಬರ್ತದೆ, ಅದು ಬೇಕಾದ್ರೆ ಕೂಡ ಹಾಕ್ಬೋದು. ಸ್ನೇಲ್ ಕಿಲ್ ಒಂಥರ ನೂಡಲ್ಸ್ ಟೈಪ್ ಅದ್ ಹಾಕ್ತೀರಾ ಇಲ್ಲ ಪೌಡರ್ ಟೈಪ್ ಬರ್ತದೆ, ಅದು ಓಲ್ಡ್ ಮಾಡಲ್ ನೂಡಲ್ಸ್ ಟೈಪ್ ಬರುತ್ತೆ. ಸಾಲ್ಟ್ ಅಲ್ಲಿ ಮಿಕ್ಸ್ ಮಾಡಿ? ಇಲ್ಲ, ವೆರಿ ಸಾಲ್ಟ್ ಆದ್ರೆ ಕಮ್ಮಿ, ಮಳೆ ಏನಿಲ್ಲ ಅಂದ್ರೆ ಸಾಲ್ಟ್ ಆದ್ರೆ ಅದು ಬೆಟರ್ ಬಜೆಟ್ ಅಲ್ಲಿ. ನಾವು ಜಾಸ್ತಿ ಅಟ್ಯಾಕ್ ಮಾಡಿದ್ರೆ ಪೌಡರ್ ಕಂಪಲ್ಸರಿ ಆಗುತ್ತೆ. ಸ್ನೈಲ್ ಕಿಲ್ ಅಂತ ಸ್ನೇಲ್ ಕಟ್ ಮಾಡ್ಬಿಡುತ್ತಲ್ಲ ಇದು? ಇಷ್ಟು ಗಿಡಕ್ಕೆ ಬರಲ್ಲ, ಚಿಕ್ಕ ಪ್ಲಾಂಟ್ ಸ್ಟೇಜ್, ಒಂದು ಗಿಡ 1 ಮಂತ್ ರೇಂಜ್ ಆ ರೇಂಜ್ ಆಗಿರೋ ಸುಳಿ ಕಚ್ಬಿಡುತ್ತೆ, ಕಚ್ಬಿಟ್ಟು ಎಲೆ ತಿಂದಾಗ್ತವೆ. ಸ್ನೇಲ್ ಸಿಕ್ಕಿದ್ರೆ ಎಲೆ ಅವೆಲ್ಲ ಕಟ್ ಮಾಡ್ಬಿಡ್ತವೆ ಆಕ್ಚುಲ್ ಆಗಿ. ಸಣ್ಣ ಪ್ಲಾಂಟ್ ಇದ್ದಾಗ ಅವ್ರು ಹೇಳ್ತಿದಾರೆ, ಈಗ ಈ ಸ್ಟೇಜ್ ಆಗಿದ್ದಾಗ ಇಷ್ಟು ಪ್ಲಾಂಟ್ ಇರ್ಬೇಕಾರೆ ಇದನ್ನ ತಿಂದ್ರೆ ಗಿಡ ಹಾಳಾಗ್ಬಿಡುತ್ತೆ, ಎಲೆ ಎಲ್ಲ ಕಟ್ ಮಾಡ್ಬಿಡುತ್ತೆ ಸ್ನೇಲ್. ಆಕ್ಚುಲ್ ಆಗಿ ಏನು ಗೆವೆ ಅಂತಾರೆ, ನೆತ್ತೆ ಅಂತಾರೆ ಅದು. ಅದಕ್ಕೋಸ್ಕರ ಸ್ನೇಲ್ ಕಿಲ್ ಅಂತ ಬರುತ್ತೆ ಪೌಡರ್, ಅದನ್ನ ಬಾರ್ಡರ್ ಅಲ್ಲಿ ಯೂಸ್ ಮಾಡ್ತಾರಂತೆ. ಮತ್ತೆ ಅದಲ್ಲದೆ ಸಾಲ್ಟ್ ಲೋ ಬಜೆಟ್ ಅಲ್ಲಿ ಸಾಲ್ಟ್ ಹಾಕೋಬಹುದು ಅಂತ ಹೇಳ್ತಿದ್ದಾರೆ. ಸಾಲ್ಟ್ ಅಲ್ಲಿ ಜಾಸ್ತಿ ಇದ್ರೆ ನಾವು ಪೌಡರ್ ಹಾಕ್ಲೇಬೇಕಾಗುತ್ತೆ. ಸೊ ಈ ತರ ಎಲ್ಲ ಯೂಸ್ ಮಾಡಿ ಪ್ಲಾಂಟೇಶನ್ ಮಾಡ್ಬೋದು. ಏನೋ ಅಂತೂ ವೀಕ್ಲಿ 2000 ಓಕೆ, ಹಾಫ್ ಏಕರ್ಗೆ ವೀಕ್ಲಿ 2000 ಮೊದಲು ಅನ್ನೋದು ಓಕೆ. ಗೊಬ್ಬರ ಮತ್ತೆ ಪ್ಲಾಂಟೇಶನ್ ಆದ್ಮೇಲೆ ಬ್ರದರ್ ಕಂಪಲ್ಸರಿ ಬಿಡಬೇಕು, ಅದು ಯಾಕಂದ್ರೆ ಫ್ಲವರ್ಸ್ ಇಷ್ಟು ಬರ್ಬೇಕಂದ್ರೆ ನಿಮ್ಗೆ ಗೊಬ್ಬರ ಕೊಡ್ಲೇಬೇಕು ಚೆನ್ನಾಗಿ. ಬಿಡ್ತಾ ಇರ್ಬೇಕು. ಹೂವ ನಾವು ಸೈಜ್ ನೋಡ್ಕೊಂಡು, ಸೈಜ್ ಕಮ್ಮಿ ಬಂದ್ರೆ ಬಟ್ಟೆ ಸಿಗುರು ಬರಕ್ಕೆಲ್ಲ ಕೊಡ್ತಾ ಇರ್ಬೇಕು. ಓಕೆ ಓಕೆ. ಬೇಕಾದ್ರೆ ಅಲ್ಲಿ ನಾವು ಮಿಕ್ಸ್ ಮಾಡಿ ಇಕ್ಕಿದೀವಿ, ಬಿಡಬೇಕು. ಇದು ಇನ್ನೊಂದು ಅವ್ರದ್ದು ಆಕ್ಚುಲ್ ಆಗಿ ಇನ್ನೊಂದು 15 ದಿವಸ ಪ್ಲಾಂಟೇಶನ್ ಆಗಿರೋದು ಒಂದು ತೋಟ ಇದೆ, ಅದನ್ನು ನೋಡಿಸ್ತೀವಿ. ಒಂದು 40 ಡೇಸ್ ಆಗಿದೆ. 40 ಡೇಸ್ ಆಗಿದೆ ಬ್ರದರ್. ನೋಡಿ, ಇದು ಇನ್ನೊಂದು ಹಾಫ್ ಏಕರ್ ಪ್ಲಾಂಟೇಶನ್ ಮಾಡಿದ್ದಾರೆ. ಇದು ಪ್ಲಾಂಟೇಶನ್ ಮಾಡಿ 40 ಡೇಸ್ ಆಗಿದೆ. 40 ಡೇಸ್ ಆಗಿದೆ ಅಂತೆ. ಆಲ್ರೆಡಿ ಬಡ್ಸ್ ಸ್ಟಾರ್ಟ್ ಆಗ್ತಿದೆ, ಫ್ಲವರ್ ಬಡ್ಸ್ ಇಲ್ಲಿ ಗೊತ್ತಾಗ್ತಿದೆ ನೋಡಿ. ಅಲ್ಲಿ ಹೈಟ್ ಇದು ಕಾಣ್ತಿರ್ಲಿಲ್ಲ, ಇಲ್ಲಿ ಸಿಂಗಲ್ ಪ್ಲಾಂಟ್ಸ್ ಕಾಣ್ತಿದೆ ನೋಡಿ. 2 ಫೀಟ್ಗೆ ಒಂದೊಂದು ಸಿಂಗಲ್ ಪ್ಲಾಂಟ್ ಇಟ್ಟಿದ್ದಾರೆ. ಅದು ನಿಮ್ಗೆ ಬರ್ತಾ ಗ್ರೋತ್, ಸ್ಟೆಮ್ಸ್, ಬ್ರಾಂಚಸ್ ಎಲ್ಲ ಜಾಸ್ತಿ ಆಗಿ ನಿಮ್ಗೆ ಆತರ ಕಾಣ್ತಿದೆ. ಇದು ಪಿಂಚಿಂಗ್ ಏನು ಮಾಡಲ್ಲ, ಕಿಲ್ಲಲ್ಲ ಗಿಡ, ಅದಾಗದೆ ಎಲ್ಲ ಸ್ಟೆಮ್ಸ್ ಹೊಡಿಯುತ್ತೆ. ಒಂದು 40 ಡೇಸ್ ವರ್ಗೂ ಅದು ಬರೋದಿಲ್ಲ, ಆಮೇಲೆ ಬರ್ತೈತೆ. ಕೆಲವು ಪ್ಲಾಂಟ್ಸ್ಗೆ ಈಗ ನಾವು ಕಟ್ ಮಾಡಿದ್ರೆ ಮಾತ್ರ ಗ್ರೋತ್ ಆಗುತ್ತೆ, ಆತರ ಏನಿಲ್ಲ. ಓಕೆ. ನೋಡಿ, ಇಲ್ಲಿ ಒಂದು ಆಲ್ರೆಡಿ ಬಡ್ಸ್ ಸ್ಟಾರ್ಟ್ ಆಗ್ತಿದಾವೆ, ಇಲ್ಲಿ ಫ್ಲವರ್ ಸ್ಟಾರ್ಟ್ ಆಗಿದೆ 40 ಡೇಸ್ಗೆನೆ. ಸೊ ಮಳೆ ಜಾಸ್ತಿ ಇರೋದ್ರಿಂದ ಫ್ಲವರ್ಸ್ ಜಲ್ದಿ ಬರ್ತಿದಾವ ಇಲ್ಲ ಮಳೆ ಜಾಸ್ತಿ ಕಂಟಿನ್ಯೂ ಆಗಿ ಮಾಡೋದ್ರಿಂದ ಡೆವಲಪ್ಮೆಂಟ್ ಕಮ್ಮಿ, ಫಾಸ್ಟ್ ಆಗಿ ಹೋಗ್ಬಿಡ್ತದೆ. ಗಿಡ ಡೆವಲಪ್ಮೆಂಟ್ ಕಮ್ಮಿ ಆಗಿದೆ ನೋಡಿ. ಆಲ್ರೆಡಿ ಇಲ್ಲಿ ಇಷ್ಟೇ ಗಿಡಕ್ಕೆ ಬಂದ್ಬಿಟ್ಟಿದೆ. ಇದು ಕಟ್ ಮಾಡಲ್ವಾ ಬ್ರದರ್? ಕಟ್ ಮಾಡ್ಬೇಕು ತಾನೆ, ಇಲ್ಲಾಂದ್ರೆ ಗಿಡ ನಿಮ್ಗೆ ಗ್ರೋತ್ ಆಗಲ್ಲ. ಕಟ್ ಮಾಡ್ಬೇಕು, ಅದನ್ನ ಕಟ್ ಮಾಡುವಾಗ ಇದು ಸ್ವಲ್ಪ ಹಂಗೆ ಇರೋದು. ಇದು ಆಕ್ಚುಲ್ ಆಗಿ ಕಟ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಗಿಡ ಅವ್ರಿಗೆ ಗ್ರೋತ್ ಆಗೋದಿಲ್ಲ. ಯಾವತ್ತೂ ಅಷ್ಟೇ, ಹಣ್ಣು ಅಷ್ಟೇ, ಹೂ ಗಿಡ ಆಗ್ಬೋದು, ಹಣ್ಣು ಗಿಡ ಆಗ್ಬೋದು, ಯಾವಾಗ ಫ್ಲವರ್ ಸ್ಟಾರ್ಟ್ ಆಗುತ್ತೋ ಆಮೇಲೆ ಗಿಡ ಗ್ರೋತ್ ಆಗೋದಿಲ್ಲ. ಸೊ ಇದು ಕಟ್ ಮಾಡ್ಬೇಕಾಗುತ್ತೆ. ಸೊ ಅವರು ಕಟ್ ಮಾಡ್ತಾರಂತೆ. ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲಾ ಗಿಡಗಳನ್ನು ಆ ತರನೇ ಕಟ್ ಮಾಡ್ತಿದ್ದಾರೆ, ಕಟ್ ಮಾಡ್ಬೇಕಾಗುತ್ತೆ ನೋಡಿ. ಅದು ಆಕ್ಚುಲ್ ಆಗಿ 40 ಡೇಸ್ ಪ್ಲಾಂಟ್ಸ್ ನೋಡಿದ್ವಲ್ಲ, ಇದು ಈಗ 3 ಮಂತ್ಸ್ ಬ್ರದರ್. 3 ಮಂತ್ಸ್ ಮೇಲೆ 4 ಮಂತ್ ಇವಾಗ ಫೆಬ್ರವರಿಲಿ ಇಟ್ಟಿರೋದಲ್ಲ? ಇಲ್ಲ, ಇದು ಮಾರ್ಚ್ ಆಗಿಟ್ಟಿರೋದು. ಮಾರ್ಚ್ ಆಲ್ಮೋಸ್ಟ್ 7 ಮಂತ್ಸ್ ಆಗಿದೆ. 6 ಮಂತ್ಸ್ ಆಗೈತಿ. 6 ಮಂತ್ಸ್ ಅಂದ್ರೆ ಫ್ಲವರ್ ಸ್ಟಾರ್ಟ್ ಆಗಿ 2 ಮಂತ್ಸ್ ಆಗಿದೆ. 4th ಮಂತ್ ಅಲ್ಲಿ ಸ್ಟಾರ್ಟ್ ಆಗಿದೆ. ನೋಡಿದ್ರಲ್ಲ, ಇದು ನಿಮ್ಗೆ ಯಾರಾದ್ರೂ ಪ್ಲಾಂಟೇಶನ್ ಮಾಡ್ಬೇಕಂದ್ರೆ ಯೂಸ್ ಆಗ್ಬೋದು. ಸೊ ಯಾವ ರೀತಿ ಏನ್ ಗೊಬ್ಬರ ಕೊಡ್ತಿದ್ದಾರೆ ಅಂತೇಳಿ. ಏನ್ ಗೊಬ್ಬರ ಕೊಡ್ತಿದ್ದಾರೆ ಬ್ರದರ್ ಇದು? ಇದಕ್ ಬಂದು ಸೈಜ್ ಇವಾಗ ನಾವು ಸಿಗರೆ ಬರ್ಬೇಕಂದ್ರೆ 19 ಅಲ್ಲಿ ಕೊಡ್ಬೋದು. ಚಿಗುರು ಜಾಸ್ತಿ ಬರ್ಬೇಕು, ಚಿಗುರು ಜಾಸ್ತಿ ಟೈಮ್ ಸ್ಟಾರ್ಟಿಂಗ್ ಸ್ಟೇಜ್, ಹೂವ ಸ್ಟಾರ್ಟಿಂಗ್ ಸ್ಟೇಜ್ ಆಗ. ಆಮೇಲೆ ನಾವು ಹೂವ ಸೈಜ್ ಬರೋದಕ್ಕ ಅದಕ್ಕೆ ಬಂದು ಜೀಟಾಲ್ ಆಗಿ ಬಂದು ಕೊಡ್ಬೋದು. ಅದು ಒಂದು ಇದು ದೊಡ್ಡದ ಜೀಟಾಲ್ ಆ ಬ್ರ್ಯಾಂಡ್ ಆಗ ಬಂದು ಹೂವ ಸೈಜ್ ಬರೋದಕ್ಕ. ಓಕೆ, ದಪ್ಪ ಆಗುತ್ತೆ ಹೂವ, ದಪ್ಪ ಆಗೋದಕ್ಕ. ಆಕ್ಚುಲ್ ಆಗಿ ಇದು ಇನ್ನೂ ಸೈಜ್ ಬರ್ಬೇಕಿತ್ತಲ್ಲ ಬ್ರದರ್ ಇದು? ಹೌದು, ಇದು ನೆನ್ನೆ ಕಟ್ ಮಾಡಿರೋದು. ಹೌದು, ಇದು ಇನ್ನೂ ದೊಡ್ಡದಾಗುತ್ತೆ. ನಾಳೆ ಇನ್ನೂ ದೊಡ್ಡದಾಗಿದೆ. ಓಕೆ ಓಕೆ. ಜೀಟಾಲ್ ಮತ್ತೆ ಟೋಟಲ್ ಓವರ್ ಆಲ್ ಈ ಅದೇನು ಯೂರಿಯಾ ಇವೆಲ್ಲ ಹೇಳ್ತಾರೆ. ಯೂರಿಯಾ ಎಲ್ಲ ಇದಕ್ ಬೇಕಾಗಿಲ್ಲ, ಮೋಸ್ಟ್ಲಿ DAP ದ ಯೂಸ್ ಮಾಡ್ಬೇಕು. ಬೇರೆ ಏನ್ ಗೊಬ್ಬರನು ಹಾಕಬಹುದು. DAP ಕೊಡ್ತೀರಾ ಮಧ್ಯದಲ್ಲಿ ಅಂದ್ರೆ ಸ್ಟಾರ್ಟ್ ಒಂದು 40 ಡೇಸ್ ಆಗಿ ನಾವು ಇದೆಲ್ಲ ಯಾರ್ ಹಾಕ್ತಿವಲ್ಲ. ಯಾರ್ ಹಾಕ್ತೀರಾ? ಸ್ಟೇಜ್ ಆಗಿ ಬಂದು ಕೊಡ್ತೀವಿ. 40 ದಿವಸ ಆದ್ಮೇಲೆ ಯಾರ್ ಹಾಕ್ತೀರಾ? ಒಂದು ಈಗ ಅದ ಯಾರ್ ಹಾಕಿದೀರಾ? ಅದ ಯಾರ್ ಹಾಕಿದೀವಿ, ಒಂದು 10 ದಿನ ಆಗೈತೆ. ಫಸ್ಟ್ ನೀವು ಬೆಡ್ ಹಾಕಿ ಮಾಡ್ತೀರಾ ತಾನೆ, ಆಮೇಲೆನು ಯಾರ್ ಹಾಕ್ತೀರಾ? ಹಾಕ್ಬೇಕು. ಮತ್ತೆ ಯಾರ್ ಹಾಕೋ ಹೊತ್ನಾಗ ಅದೆಲ್ಲ DAP ತಿಪ್ಪೆ ಗೊಬ್ಬರ ಹಾಕ್ತೀರಾ? ಅವಾಗ ತಿಪ್ಪೆ ಗೊಬ್ಬರ, ಬರೀ DAP ಮುಟ್ಕೋಬಹುದು. ಬಟ್ DAP ಜಾಸ್ತಿ ಆದ್ರೆ ಗಿಡ ಸಾಯಲ್ವಾ? ಅದೇನಿಲ್ಲ, ಇದಕ್ ಪ್ರಾಬ್ಲಮ್. ಇದು ಹಾಫ್ ಏಕರ್ ಬಂದು ಒಂದು 2 ಮೂಟೆ ಗಂಟೆ ಹಾಕೋಬಹುದು. 2 ಬ್ಯಾಗ್ ಹಾಕ್ಬೋದು ಅದಕ್ಕೆ. ಓಕೆ ಓಕೆ. ನೋಡಿ, DAP ಹಾಕಿದ್ರು ಏನು ತೊಂದರೆ ಇಲ್ಲ ಅಂತೆ. DAP ಹಾಕ್ತಿದ್ದಾರೆ ಇವರು.
40 days ಟೈಮ್ ಪ್ಲಾಂಟ್ಸ್ ಇರ್ಬೇಕಾದ್ರೆ DAP ಹಾಕ್ಬಿಟ್ಟು ಮತ್ತೆ ಬೆಡ್ ಹಾಕ್ತಿದ್ದಾರೆ. ನಾವ್ ಈ ಕಡೆ ಯಾರ್ ಹಾಕೋದು ಅಂತೀವಿ, ಆ ತರ ಇದ್ ಮಾಡ್ತಿದ್ದಾರೆ. ಏನು ಇಲ್ಲ, ಯಾರ್ ಹಾಕೋದು ಅಂದ್ರೆ ಗಿಡದ ಪಕ್ಕದಲ್ಲಿ ಕಾಲ್ವೆ ತರ ಮಾಡಿ ಆ ಮಣ್ಣನ್ನ ಮತ್ತೆ ಗಿಡಗಳಿಗೆ ಬುಡಕ್ ಹಾಕ್ತಾರೆ. ಇದನ್ನ ನಾವ್ ಯಾರ್ ಹಾಕೋದು ಅಂತೀವಿ. ಸೊ ಬೆಡ್ ಟೈಪ್ ಮತ್ತೆ ಇನ್ನೊಂದು ಲೇಯರ್ ಫಾರ್ಮ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ DAP ಹಾಕಿ ಆದ್ಮೇಲೆ ಇವರು ಇದಾಗ್ತಿದ್ದಾರೆ. ಸೊ ನೋಡಿದ್ರಲ್ಲ, ನಿಮ್ಗೆ ಏನಾದ್ರು ಯೂಸ್ ಆಗಿರ್ಬೋದು ಅನ್ಕೊಳ್ತಿದೀನಿ. ಸೊ ತುಂಬಾ ಥ್ಯಾಂಕ್ ಯು ಚೇತನ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. ಯಾರಿಗಾದ್ರೂ ಯೂಸ್ ಆದ್ರೆ ಚೇತನ್ಗೂ ಕಮೆಂಟ್ ಅಲ್ಲಿ ಒಂದು ಥ್ಯಾಂಕ್ ಯು ಹೇಳ್ಬಿಡಿ. ಸೊ ತುಂಬಾ ಇನ್ಫಾರ್ಮೇಶನ್ ಅವ್ರು ಏನೇನ್ ಮಾಡಿದ್ರು ಎಲ್ಲ ನೀಟಾಗಿ ಹೇಳಿದ್ದಾರೆ, ಏನು ಮುಚ್ಚಿಟ್ಕೊಳ್ಳಿಲ್ಲ. ರೇಟ್ಗಳು ಅಷ್ಟೇ ಹೆವಿ 300 400 ಅನ್ನಿಲ್ಲ. ಅವ್ರು ಇರೋ ರೇಟ್ 40 to 50. ಈಗ ಸದ್ಯಕ್ಕೆ ಹಬ್ಬ ಬಂದ್ರೆ 100 ವರೆಗೂ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಎಲ್ಲನೂ ಲಾಸ್ಟ್ 2 years ಬ್ಯಾಕ್ 200 300 ಹೋಗೋದಂತೆ. ಈಗ ಆಲ್ಮೋಸ್ಟ್ ತುಂಬಾ ಜನ ಬೆಳೆಯೋರಾಗ್ತಾರೆ, ಕಾಂಪಿಟಿಷನ್ ಆಗಿ ರೇಟ್ಗಳು ತಗ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನೂ ಕಮ್ಮಿ ಆಗ್ಬೋದು. ಅದಕ್ಕೆ ಅವಾಗ 300 ಹೇಳಿದ್ರು, 400 ಹೇಳಿದ್ರು, 100 ಹೇಳಿದ್ರು ಹೋಗ್ತಿಲ್ಲ ಅನ್ಬಾರ್ದು. ಸೊ ಹಿಂಗಿರುತ್ತೆ. ಇಷ್ಟ ಇದ್ರೆ ಬೆಳಿಬೋದು. ಇದು ಕಲರ್ಫುಲ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಯೂಸ್ ಆಗಿರ್ಬೋದು ಅನ್ಕೋತೀನಿ. ಥ್ಯಾಂಕ್ ಯು ಚೇತನ್. Thank you.